T20 ಫಾರ್ಮೆಟ್ನಲ್ಲಿ ಭಾರತ ಗೆಲ್ತಾ ಬರ್ತಾ ಇದ್ರು ಕೂಡ ಬ್ಯಾಟಿಂಗ್ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಫೇಲ್ಯೂರ್ ದೊಡ್ಡ ತಲೆನೋವಾಗಿದೆ. ಅಂಡ್ ಅಭಿಷೇಕ್ ಶರ್ಮಾ ಮೇಲೆಯೇ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಬೌಲಿಂಗ್ ನಿಂದಾಗಿ ಪಂದ್ಯಗಳನ್ನ ಗೆಲ್ತಾ ಬರ್ತಿದ್ದಾರೆ. ಅಭಿಷೇಕ್ ಒನ್ ಮ್ಯಾನ್ ಶೋ ಯಾವ ಮಟ್ಟಿಗಿದೆ? ಅವರ ವಿಕೆಟ್ ಬಿದ್ದಾಗ ಸ್ಟ್ರೈಕ್ ರೇಟ್ ಹೇಗೆ ವೇರಿಯೇಷನ್ಸ್ ಆಗ್ತಾ ಇದೆ? ಭಾರತಕ್ಕೆ ಇರುವಂತಹ ಬಿಗ್ ಚಾಲೆಂಜ್ ಏನು? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ಫಾರ್ಮೆಟ್ನಲ್ಲಿ ಟೀಮ್ ಇಂಡಿಯಾ ಜಗತ್ತಿನಲ್ಲೇ ನಂಬರ್ 1 ಟೀಮ್. 2024ರ T20 ವಿಶ್ವಕಪ್ ಗೆದ್ದ ಮೇಲೆ ಅನ್ಬೀಟೇಬಲ್ ಟೀಮ್ ಆಗಿದೆ. ಇಂಗ್ಲೆಂಡ್, ಆಸ್ಟ್ರೇಲಿಯಾದಂಥ ಬಲಿಷ್ಠ ತಂಡಗಳೇ ಬಂದರೂ ಕೂಡ ಭಾರತ ಜಗ್ಗಿಲ್ಲ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ನಲ್ಲೂ ಕೂಡ ನಂಬರ್ 1 ಪ್ಲೇಯರ್ಗಳೇ ಇದ್ದಾರೆ. ಆ್ಯಂಡ್ 20 ತಿಂಗಳಿಂದ ಒಂದೇ ಒಂದು ಸರಣಿಯನ್ನ ಸೋತಿಲ್ಲ. ಹಾಗೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಬಿಟ್ಕೊಟ್ಟಿಲ್ಲ. ರಿಸಲ್ಟ್ ಮಾತ್ರ ದಿ ಬೆಸ್ಟ್ ಅನ್ನೋ ಹಾಗೆ ಇದೆ. ಹಾಗಂತ ತಂಡದಲ್ಲಿ ಎಲ್ಲವೂ ಬ್ಯಾಲೆನ್ಸಿಂಗ್ ಇದೆಯಾ ಅಂದರೆ ಇಲ್ವೇ ಇಲ್ಲ. ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಇದೇ ವೀಕ್ನೆಸ್ ಈಗ ಭಾರತಕ್ಕೆ ದೊಡ್ಡ ವಿಲನ್ ಆಗಿದೆ. ಇಡೀ ತಂಡ ಅಭಿಷೇಕ್ ಶರ್ಮಾ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಬೌಲರ್ಗಳನ್ನೇ ನಂಬಿಕೊಳ್ತಿದೆ. ಅಭಿಷೇಕ್ ಇದ್ದಾಗ ರಾಕೆಟ್ ಸ್ಪೀಡ್, ಔಟ್ ಆದ್ರೆ ಕೊಲ್ಯಾಪ್ಸ್. ಕಳೆದ ಇಂಗ್ಲೆಂಡ್ ಸಿರೀಸ್ನಿಂದ ಹಿಡಿದು ಇತ್ತೀಚೆಗಿನ ಪಂದ್ಯಗಳವರೆಗೂ ಕೂಡ ಪವರ್ ಪ್ಲೇನಲ್ಲಿ ಅಭಿಷೇಕ್ ಶರ್ಮಾ ಕಡೆಯಿಂದ 42% ರನ್ಸ್ ಬರ್ತಾ ಇದೆ. ಅಭಿಷೇಕ್ ಕ್ರೀಸ್ನಲ್ಲಿದ್ದಾಗ ಟಾಪ್ 4 ಬ್ಯಾಟರ್ಗಳು ಆರಾಮಾಗಿ 150ಗಿಂತ ಜಾಸ್ತಿ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಕೂಡ ಅಭಿಷೇಕ್ ಇದ್ರೆ ಹೊಡಿಬಡಿ ಆಟವಾಡ್ತಾರೆ. ಆದರೆ ಅಭಿಷೇಕ್ ವಿಕೆಟ್ ಬಿತ್ತು ಅಂದರೆ ನೆಕ್ಸ್ಟ್ ಅಗ್ರ ಕ್ರಮಾಂಕದ ಸ್ಟ್ರೈಕ್ ರೇಟ್ 147.70 ಹಿಡಿದು 124.20ಗೆ ದಿಢೀರಂತ ಕುಸಿತಾ ಇದೆ. ಸೌತ್ ಆಫ್ರಿಕಾ ವಿರುದ್ಧದ 3ನೇ ಪಂದ್ಯದಲ್ಲಿ ಆರಂಭದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಗಿಲ್ ಅಂತೂ ಅಭಿಷೇಕ್ರನ್ನೇ ಓವರ್ಟೇಕ್ ಮಾಡೋ ತರ ಬ್ಯಾಟ್ ಬೀಸ್ತಾ ಇದ್ರು. 16 ಎಸೆತಗಳಲ್ಲಿ 24 ರನ್ಸ್ ಬಂದಿತ್ತು. ಆದ್ರೆ ಯಾವಾಗ ಅಭಿಷೇಕ್ ಶರ್ಮಾ 35 ರನ್ಗಳನ್ನ ಹೊಡೆದು ಔಟ್ ಆದ್ರೂ ಅಲ್ಲಿಂದ ಗಿಲ್ ಕಂಪ್ಲೀಟ್ ಆಗಿ ಡಲ್ ಆಗ್ತಾರೆ. ಮುಂದಿನ 12 ಎಸೆತಗಳಲ್ಲಿ ಕೇವಲ 4 ರನ್ ಗಳಿಸಿ ವಿಕೆಟ್ ಒಪ್ಪಿಸ್ತಾರೆ. ಸೊ ಕಳೆದ 20 ಪಂದ್ಯಗಳ ಸರಾಸರಿಯನ್ನ ಲೆಕ್ಕ ಹಾಕಿ ಈ ರಿಪೋರ್ಟ್ ಅನ್ನ ನೀಡಲಾಗಿದೆ. ಶುಭ್ಮನ್ ಗಿಲ್ 120ರ ಆಸುಪಾಸಿನಲ್ಲಿ ಬ್ಯಾಟ್ ಬೀಸಿದ್ರೆ ತಿಲಕ್ ವರ್ಮಾ 119ರ ಸ್ಟ್ರೈಕ್ ರೇಟ್ ಇದೆ. ಇನ್ನು ಸೂರ್ಯ ಕೂಡ ಇಂಪ್ರೆಸಿವ್ ಆಗಿಲ್ಲ. ಅಂಡ್ ನಂಬರ್ 3ನಲ್ಲಿ 6 ಆಟಗಾರರು ಚೇಂಜ್ ಆದರೂ ಕೂಡ ಯಾರೊಬ್ಬರಿಂದಲೂ ಕೂಡ ಬಿಗ್ ಇನ್ನಿಂಗ್ಸ್ ಬಂದೇ ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ 2025ರಲ್ಲಿ ಭಾರತ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಕೊಲೆಪ್ಸ್ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೂರ್ಯ ಮತ್ತು ಗಿಲ್ ಬೇಗ ಔಟ್ ಆಗೋದೇ ಪ್ರಾಬ್ಲಮ್. ಅಷ್ಟಕ್ಕೂ ಇಲ್ಲಿ ಭಾರತ ಟಾಪ್ ಆರ್ಡರ್ ಈ ಮಟ್ಟಿಗೆ ವೀಕ್ ಆಗೋಕೆ ಕಾರಣವೇ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾಗೆ ವೈಸ್ ಕ್ಯಾಪ್ಟನ್ ಆಗಿರುವಂತ ಶುಭ್ಮನ್ ಗಿಲ್ ಅವರ ಕಳಪೆ ಫಾರ್ಮ್. ಈ ವರ್ಷ ಇವರಿಬ್ಬರು ಕೂಡ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಒಂದೇ ಒಂದು ಅರ್ಧ ಶತಕ ಇವರ ಬ್ಯಾಟಿಂದ ಬಂದೇ ಇಲ್ಲ. ಸ್ಟ್ರೈಕ್ ರೇಟ್ ಕೂಡ ಕಡಿಮೆ ಇದೆ. ಹೀಗಾಗಿ ಟಾಪ್ ಆರ್ಡರ್ನಲ್ಲಿ ಇವರಿಬ್ಬರ ವಿಕೆಟ್ ಬೇಗ ಬೀಳೋದ್ರಿಂದ ನೆಕ್ಸ್ಟ್ ಬರುವಂತಹ ಪ್ಲೇಯರ್ಗಳಿಗೂ ಕೂಡ ಪ್ರೆಷರ್ ಆಗ್ತಾ ಇದೆ. ವಿಕೆಟ್ ಅನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸ್ಟ್ರೈಕ್ ರೇಟ್ ಮರೆತು ಸ್ಲೋ ಆಗಿ ಇನ್ನಿಂಗ್ಸ್ ಗಳನ್ನ ಆಡ್ತಿದ್ದಾರೆ. ಆನಂತರ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡೋಕೆ ಅದನ್ನ ಸಾಧ್ಯವಾಗ್ತಾ ಇಲ್ಲ. ಅಂಡ್ ಬ್ಯಾಟಿಂಗ್ ಆರ್ಡರ್ನಲ್ಲಿ ಮಾಡ್ತಾ ಇರುವಂತಹ ವೇರಿಯೇಷನ್ಸ್ ಕೂಡ ರನ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈ ವರ್ಷ ವಿಶ್ವಕಪ್ನಲ್ಲಿ ಅಗ್ರ 8 ಶ್ರೇಯಾಂಕಿತ ತಂಡಗಳಲ್ಲಿ ಯಾವುದು ಕೂಡ ಭಾರತಕ್ಕಿಂತ ನಿಧಾನವಾಗಿ ಬ್ಯಾಟಿಂಗ್ ಅನ್ನ ಮಾಡಿಲ್ಲ. ಅಂದ್ರೆ ಟಾಪ್ ಆರ್ಡರ್ನಲ್ಲಿ ಭಾರತಕ್ಕಿಂತ ಯಾವ ತಂಡ ಕೂಡ ಇಷ್ಟೊಂದು ವೀಕ್ ಆಗಿಲ್ಲ. ಆ ಮಟ್ಟಿಗೆ ಭಾರತ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ವೀಕ್ ಆಗಿದೆ. ಅದು 8 ತಂಡಗಳಿಗಿಂತ ಕಡಿಮೆ ಆಗಿದೆ. ಸೊ ಒಬ್ರು ಔಟ್ ಆದ್ರೂ ಕೂಡ ಮತ್ತೊಬ್ರು ಅದನ್ನ ಪ್ಯಾಚ್ ಅಪ್ ಮಾಡಿಕೊಳ್ತಾರೆ ಬೇರೆ ತಂಡಗಳಲ್ಲಿ. ಆದರೆ ಟೀಮ್ ಇಂಡಿಯಾದಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ. ಇಡೀ ತಂಡ ಅಂದ್ರೆ ಇಡೀ ಬ್ಯಾಟಿಂಗ್ ಆರ್ಡರ್ ಅಭಿಷೇಕ್ ಶರ್ಮಾ ಮೇಲೆಯೇ ಡಿಪೆಂಡ್ ಆಗೋದು ಬಿಟ್ರೆ ಅದನ್ನ ಮಿಡಲ್ ಆರ್ಡರ್ನಲ್ಲಿ ಕೆಲವೊಬ್ರು ಕೆಲವೊಂದು ಪಂದ್ಯಗಳಲ್ಲಿ ಬಿಗ್ ಸ್ಕೋರ್ ಕಲೆ ಹಾಕೋದ್ರಿಂದ ಮ್ಯಾಚ್ ವಿನ್ ಆಗ್ತಿದ್ದಾರೆ. ಇಲ್ಲ ಅಂದ್ರೆ ಬೌಲಿಂಗ್ ನಲ್ಲೇ ಮ್ಯಾಚ್ ವಿನ್ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲೂ ಕೂಡ ಇದೇ ಆಗಿದ್ದು. ಫಸ್ಟ್ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ 50 ರನ್ಗಳನ್ನ ಹೊಡಿತಾರೆ. ಆ ಮ್ಯಾಚ್ ಅಲ್ಲಿ ಭಾರತ ಪರ ಯಾರಿಂದಲೂ ಬಿಗ್ ಸ್ಕೋರ್ ಬಂದಿರಲಿಲ್ಲ. ಹೀಗಾಗಿ ಆ ಪಂದ್ಯದಲ್ಲಿ ಭಾರತ 170+ ರನ್ಗಳನ್ನ ಸ್ಕೋರ್ ಮಾಡುತ್ತೆ. ಇನ್ನು ಸೆಕೆಂಡ್ ಮ್ಯಾಚ್ ಅಲ್ಲಿ ಭಾರತದ ಪರ ಬೌಲರ್ಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಾರೆ. 210+ ರನ್ಗಳು ಸೌತ್ ಆಫ್ರಿಕಾಗೆ ಬರುತ್ತೆ. ಸೊ ಆ ಮ್ಯಾಚ್ ನಲ್ಲಿ ಗೆಲ್ಲೋಕೆ ಭಾರತಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಭಾರತದ ಬ್ಯಾಟಿಂಗ್ ನಲ್ಲಿ ಯಾರಿಂದಲೂ ಕೂಡ ಬಿಗ್ ಸ್ಕೋರ್ ಬರೋದಿಲ್ಲ. ಸೊ ಮ್ಯಾಚ್ ಅನ್ನ ಕೈ ಚೆಲ್ತಾರೆ. ಇನ್ನು 3ನೇ ಪಂದ್ಯದಲ್ಲಿ ಫಸ್ಟ್ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಅನ್ನ ಮಾಡಿದಾಗ ಭಾರತ ಬೌಲಿಂಗ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಬರೀ 117 ರನ್ಗಳಿಗೆ ಅವರನ್ನ ಕಟ್ಟಿ ಹಾಕ್ತಾರೆ. ಹೀಗಾಗಿ ಭಾರತ ಈ ಪಂದ್ಯವನ್ನ ಗೆಲ್ಲುತ್ತೆ. ಹೀಗೆ ಭಾರತ T20ನಲ್ಲಿ ಟಾಪ್ ಆರ್ಡರ್ ಬ್ಯಾಟಿಂಗ್ ಲೆಕ್ಕಕ್ಕೆ ಇಲ್ಲದಂತಾಗಿದೆ. 2026ರ T20 ವಿಶ್ವಕಪ್ಗೆ ಇದು ದೊಡ್ಡ ಸೆಟ್ ಬ್ಯಾಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಿ ಒಂದು ಪಂದ್ಯದ ಸೋಲು ಅಥವಾ ಗೆಲುವು ಭಾರತ ತಂಡದ
ನೆಕ್ಸ್ಟ್ ಆ ಜರ್ನಿಯಲ್ಲಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಹೀಗಾಗಿ ಪ್ರತಿ ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಅಲ್ಲದೆ ಇದು 20 ತಂಡಗಳ ಮೆಗಾ ಫೈಟ್ ಇರೋದ್ರಿಂದ ಅಭಿಷೇಕ್ ಶರ್ಮಾರಿಂದಲೋ ಅಥವಾ ಬರೀ ಬೌಲರ್ಗಳಿಂದಲೋ ಪಂದ್ಯವನ್ನ ಗೆಲ್ಲಿಸೋಕೆ ಸಾಧ್ಯನೇ ಆಗೋದಿಲ್ಲ. ಸೊ ಭಾರತ ಟಾಪ್ ಆರ್ಡರ್ ಬ್ಯಾಟಿಂಗ್ ಕೂಡ ಸುಧಾರಣೆ ಆಗಲೇಬೇಕು. ಇಲ್ಲದೇ ಇದ್ರೆ T20 ವಿಶ್ವಕಪ್ನಲ್ಲೂ ಕೂಡ ಹೊಡೆತ ತಿನ್ನೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.